ಇನ್ನು ಜಿದ್ದಾಜಿದ್ದಿನ ಕ್ಷಣವಾಗಿದ್ದ ಶೃಂಗೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಮರು ಮತ ಎಣಿಕೆಯಲ್ಲಿ 203 ಮತಗಳನ್ನು ಪಡೆಯುವ ಮೂಲಕ ಲೀಡ್ ಬಂದಿದ್ದಾರೆ ಎನ್ನಲಾಗಿದೆ. ಅಧಿಕೃತ ಘೋಷಣೆಗೂ ಮುನ್ನವೇ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಮರುಮತ ಎಣಿಕೆಯಲ್ಲೂ ಕಾಂಗ್ರೆಸ್ ಜಯ, ಬಿಜೆಪಿಗೆ ಮುಖಭಂಗ. ಲೀಡ್ ಹೆಚ್ಚಿಸಿಕೊಂಡ ರಾಜೇಗೌಡ ಶೃಂಗೇರಿಯಲ್ಲಿ ಕೈಪಡೆ ಸಂಭ್ರಮ. 2023ರ ವಿಧಾನಸಭಾ ಚುನಾವಣೆ ಜಿದ್ದಾಜಿದ್ದಿನ ಕಣವಾಗಿದ್ದ ಶೃಂಗೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ 201 ಮತಗಳಿಂದ ಜಯಬೇರಿ ಬಾರಿಸಿದ್ರು. ಟಿಡಿ ರಾಜೇಗೌಡ ಗೆಲುವನ್ನ ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಅಂಚೆ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಎಂಬ ಆರೋಪದಿಂದ ಇಂದು ಕೋರ್ಟ್ ಆದೇಶದಂತೆ ನಡೆದ ರೀಕೌಂಟಿಂಗ್ನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುಖಭಂಗವಾಗಿದ್ದು, ಕಾಂಗ್ರೆಸ್ನ ರಾಜೇಗೌಡ 203 ಮತಗಳಿಂದ ಗೆದ್ದು ಲೀಡ್ ಹೆಚ್ಚಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜು ಆವರಣದಲ್ಲಿ ಅಂಚೆ ಮತಗಳ ಎಣಿಕೆ ಕಾರ್ಯ ನಡೆದು ಕಾಂಗ್ರೆಸ್ನ ರಾಜೇಗೌಡಗೆ ಲೀಡ್ ಬರ್ತಿದ್ದಂತೆ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ದಾರೆ. 144 ಸೆಕ್ಷನ್ ಜಾರಿ ಇದ್ರೂ ಪೊಲೀಸರ ಭದ್ರತೆ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ರಾಜೇಗೌಡರ ಪತ್ನಿ ಪುಷ್ಪಾ ಅವರು ಕೂಡ ಗಂಡನ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಅವ್ರು ತಿಳಿದಿದ್ದಾರೆ ಏನೋ ಸೋಲ್ತೀರಿ ನೆಕ್ಸ್ಟ್ ಚುನಾವಣೆಯಲ್ಲಿ ಅಂತ ಕಣ್ಣೀರ್ ಹಾಕಿದ್ದಾರೆ. ಆತರ ಅಲ್ಲ, ಇವರಿಗೆ ಜನಗಳೆಲ್ಲ ಬಂದು ಒಂದು 1000 ಜನ ಬಂದ್ಬಿಟ್ಟು ಇವರಿಗೆ ಸಾಂತ್ವನ ಹೇಳಕ್ ಬಂದಿದ್ರು. ಅದಕ್ಕೆ ಅವ್ರುಗಳನ್ನ ನೋಡಿ ನನ್ ಬರೋ ಜನ ಎಲ್ಲ ಬಂದಿದಾರಲ್ಲ ಅಂತ ದುಃಖದಿಂದ ಕಣ್ಣೀರ್ ಹಾಕಿದ್ದಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಅಪೋಸಿಷನ್ ಪಾರ್ಟಿಯವರು ತುಂಬಾ ಕಷ್ಟಪಟ್ಟಿದ್ರು. ನಾವು 3 ವರ್ಷದಿಂದ ಇವರಿಗೆ ಒಳ್ಳೆ ಕೆಲಸ ಮಾಡಕ್ ಅಂತದಲ್ಲೂ ಕೆಲಸ ಮಾಡಿದ್ದಾರೆ. ಅಫಿಷಿಯಲ್ಸ್ ಜೊತೆ ಶಾಸಕರ ನಡವಳಿಕೆ ಚೆನ್ನಾಗಿತ್ತು, ಮಾಡಿದ್ದಾರೆ. ಆಪೋಸಿಷನ್ ಅವ್ರನ್ನ ಹೆದರ್ಸ್ತಾ ಇದ್ರು, ನಾನಿದ್ದೀನಿ, ನಾನೇ ನೆಕ್ಸ್ಟ್ ಅಂತ. ಕೆಲವರೆಲ್ಲ ಹೆದರಿದ್ದಾರೆ. ಅವರು ಏನು ಹೇಳ್ತಾ ಇರ್ಲಿಲ್ಲ, ಬೇಸರದಲ್ಲಿ ಇರ್ತಿದ್ರು. ನಾನೇ ಕೇಳ್ತಿದ್ರು, ನಮ್ಗೆ ಬೇರೆ ಜನಗಳೆಲ್ಲ ಹೇಳ್ತಿದ್ರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರು ಯಾವತ್ತೂ ನನ್ನ ಹತ್ರ ನನ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿಲ್ಲ. ಸತ್ಯಕ್ಕೆ ಜಯ ಇದೆ ಕಣ್ರಿ, ಧೈರ್ಯವಾಗಿರ್ರಿ, ಮುಗ್ರಿ ಕೆಲಸ, ಒಳ್ಳೆ ಕೆಲಸ ಮಾಡಿ. ಇನ್ನು ಮರುಮತ ಎಣಿಕೆ ಕುರಿತು ರಾಜೇಗೌಡರು ಮಾತನಾಡಿ, 3ನೇ ಬಾರಿ ಅಗ್ನಿ ಪರೀಕ್ಷೆ ಎದುರಿಸಿ ಗೆದ್ದಿದ್ದೇನೆ. ಸುಳ್ಳು ಆರೋಪ ಅಷ್ಟೇ ಅಲ್ಲ, ಕ್ಷೇತ್ರದ ಅಭಿವೃದ್ಧಿಗೂ ಅಡ್ಡಗಾಲು ಹಾಕಿದ್ದಾರೆ. ಈ ಭಾಗದ ಜನರಿಗೆ ಮಾಡಿದಂತಹ ದ್ರೋಹ ಇದು ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಸಂತೋಷ ಆಗಿದೆ. ನ್ಯಾಯವಾದ ತೀರ್ಪು ಹೊರಬಿದ್ದಿದೆ, ಬೀಳುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ನಾವು ಇದ್ದೇವೆ. ಏನು ನಮ್ಗೀಗ ಮತ್ತೆ ಪುನಃ 3ನೇ ಸರಿ ಆಯ್ಕೆ ಆಗುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಕಲ್ಪಿಸ್ಕೊಟ್ರು ಬಿಜೆಪಿ ಅವರು. ಈ ಗೆಲುವನ್ನ ನಾನು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರಿಗೆ, ಮತದಾರರಿಗೆ, ನಮ್ಮ ಪಕ್ಷದ ಮುಖಂಡರಿಗೆ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳಿಗೆ ಈ ಒಂದು ಗೆಲುವನ್ನ ನಾನು ಅರ್ಪಣೆ ಮಾಡ್ತೇನೆ. ಅವರಿಗೆ ಈ ಕೊಡುಗೆ ಅವ್ರಿಗೆ ಸಲ್ತೇನೆ. ಒಟ್ಟಾರೆ ಶೃಂಗೇರಿಯಲ್ಲಿ ಅಂಚೆ ಮತಗಳ ಮರು ಎಣಿಕೆಯ ಹಿನ್ನೆಲೆಯಲ್ಲಿ ಟಿಡಿ ರಾಜೇಗೌಡ ಅವರ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತಾ ಎಂಬ ಕುತೂಹಲ ಮೂಡಿತ್ತು. ಕೊನೆಗೂ ಬಹುನಿರೀಕ್ಷಿತ ಫಲಿತಾಂಶ ಹೊರಬಂದಿದ್ದು ರಾಜೇಗೌಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.